ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮನೆಯಲ್ಲಿ ಸ್ಪೈಸಿಯಾಗಿ ಕ್ರಿಸ್ಪಿಯಾಗಿ ಗೋಬಿ ಮಂಚೂರಿಯನ್ ಯಾವ ರೀತಿ ಮಾಡೋದು ನೋಡಿಸ್ತೀನಿ ಬನ್ನಿ. ಮೊದಲಿಗೆ ನಾನು ಹೂಕೋಸನ್ನ ಈ ಥರ ಎಲ್ಲ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಪಾತ್ರೆಗೆ ನೀರು ಮತ್ತು ಉಪ್ಪು, ಸ್ವಲ್ಪ ಅರಿಶಿಣ ಇದನ್ನು ಕುದಿಸಬೇಕು. ಏಕೆ ಕುದಿಸೋದು ಅಂತ ಹೇಳಿದ್ರೆ ಹೂಕೋಸಲ್ಲಿ ಹುಳಗಳೆಲ್ಲ ಇರುತ್ತಲ್ಲ, ಅದಕ್ಕೋಸ್ಕರ. ಅದು ಸ್ಟವೆಲ್ಲ ಆರಿಸ್ಬಿಟ್ಟು ಇದನ್ನ ಸ್ವಲ್ಪ ಗೋಬಿ ಇರುತ್ತಲ್ಲ ಅದನ್ನು ಇದ್ರೊಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲೆ ಕೆಳಗೆ ಎಲ್ಲನೂ ಅದ್ರಾಗ ಏನಾನ ಹುಳಗಳಿದ್ರೆ ಎಲ್ಲ ಸತ್ತಿರುತ್ತೆ ಅಂತ. ಮತ್ತು ಇದು ಒಂದು 5 ನಿಮಿಷ 10 ನಿಮಿಷ ಬಿಟ್ಟಾದಮೇಲೆ ಒಂದು ಚೌಟಲ್ಲಿ ಅಥವಾ ಒಂದು ಸ್ಪೂನಲ್ಲಿ ಈ ಥರ ಎತ್ಕೊಂಡು ಸೋದಿಸ್ಕೊಳ್ಳಿ. ಆ ಹುಳ ಎಲ್ಲ ಇದ್ದರೆ ಅದು ನೀರಲ್ಲೇ ಇರುತ್ತೆ, ಅದಕ್ಕೋಸ್ಕರ. ಈಗ ನಾನು ಸೋಯಾ ಸಾಸ್ ಮಾಡೋದು ಹೇಗೆ ಮನೆಯಲ್ಲಿ ನೋಡಿಸ್ತೀನಿ ಬನ್ನಿ. ನಾನು 2 ಸ್ಪೂನು ಸಕ್ಕರೆ ಹಾಕಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಕೈ ಆಡಿಸ್ತಾ ಇದ್ದೀನಿ. ಹೈ ಫ್ಲೇಮ್ ಇಟ್ಕೋಬಾರ್ದು. ಹೈ ಫ್ಲೇಮ್ ಇಟ್ಕೊಂಡ್ರೆ ಎಲ್ಲ ಸೀದೋಗ್ಬಿಡುತ್ತೆ. ನೋಡಿರಿ, ನೀರೇನು ಹಾಕಿಲ್ಲ, ಹಂಗೆ ಸಕ್ಕರೆ ಕರಗ್ತಾ ಇದೆ, ಒಳ್ಳೆ ರಬ್ಬರ್ ಥರ ಇದೆ. ನೋಡಿರಿ, ಈ ಥರ ಫುಲ್ಲು ಕರಗಿದೆ. ಈಗ ನಿಧಾನಕ್ಕೆ ಕರಗ್ತಾ ಬರ್ತಿದೆ. ನಾವು ಹೈ ಫ್ಲೇಮ್ ಇಟ್ಕೋಬಾರ್ದು, ಲೋ ಫ್ಲೇಮಲ್ಲೇ ಇದನ್ನು ಮಾಡಬೇಕು. ನೋಡಿರಿ, ಈ ಥರ ಆಗಿದೆ. ಕಲರ್ ಚೇಂಜ್ ಆಗೋವರೆಗೂ ನಾವು ಕೈ ಆಡಿಸ್ತಾ ಇರಬೇಕು. ನೋಡಿರಿ, ಈಗ ಸ್ವಲ್ಪ ಸ್ವಲ್ಪನೇ ಕಲರ್ ಚೇಂಜ್ ಆಗಿದೆ. ಸ್ವಲ್ಪ ಡಾರ್ಕ್ ಕಲರ್ ಬಂದಮೇಲೆ ನಾವು ನೋಡಿ ಡಾರ್ಕ್ ಕಲರ್ ಬರ್ತಿದೆ. ಈಗ ಸ್ಟವ್ ಆರಿಸ್ಬಿಡ್ಬೇಕು ನಾವು, ಇಲ್ಲಾಂದರೆ ಇನ್ನೂ ಕಲರ್ ಚೇಂಜ್ ಆಗಿಬಿಡುತ್ತೆ. ನೋಡಿ, ಸ್ಟವ್ ಆರಿಸಿದ್ದೀನಿ. ಈಗ ಇದೆಲ್ಲ ಕ್ಲೀನಾಗಿ ತಿರುಗಿಸಿ ಅದು ಕುದಿಯೆಲ್ಲ ಸ್ವಲ್ಪ ಕಡಿಮೆ ಆದಮೇಲೆ ಒಂದು ಗ್ಲಾಸ್ ನಾನು ನೀರು ಹಾಕ್ತಾಯಿದ್ದೀನಿ. ಟೀ ಗ್ಲಾಸ್ ಬರುತ್ತಲ್ಲ ಅದನ್ನು. ನಾನೀಗ ಎಷ್ಟು ಬೇಕೋ ಅಷ್ಟು ಮಾತ್ರ ಸೋಯಾ ಸಾಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ನೋಡಿರಿ, ಅದು ಸಕ್ಕರೆ ನೀರು ಎಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ಉಪ್ಪು ಮತ್ತು ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ ಸೋಯಾ ಸಾಸ್ಗೆ. ನೋಡಿರಿ, ಈಗ ಉಪ್ಪು ಹಾಕ್ತಾಯಿದ್ದೀನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಪೆಪ್ಪರ್ ಪೌಡರ್ ಹಾಕಿದ್ದೀನಿ. ಇನ್ನೂ ಒಂದು 2 ಮಿನಿಟ್ ಅದನ್ನು ಕುದಿಸಿದ್ರೆ ಸೋಯಾ ಸಾಸ್ ರೆಡಿ ಆಗುತ್ತೆ. ಈಗ ಗೋಬಿ ಕಲಿಸೋದು ಯಾವ ರೀತಿ ನೋಡಿಸ್ತೀನಿ ಬನ್ನಿ. ನಾನು 3 ಸ್ಪೂನ್ ಮೈದಾ ಹಿಟ್ಟು, 4 ಸ್ಪೂನು ಕಡಲೆ ಅಕ್ಕಿ ಹಿಟ್ಟು, 4 ಸ್ಪೂನು ಕಾರ್ನ್ಫ್ಲೋರ್ ಹಾಕಿದ್ದೀನಿ. ಮತ್ತು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಮತ್ತು ಕಲರ್ ಬೇಕು ಅಂದರೆ ಮಾಮೂಲಿ ಹೇಳಿದ್ದೀನಲ್ಲ, ಕೇಸರಿ ಕಲರ್, ಅದನ್ನು ಹಾಕಿ ಚೆನ್ನಾಗಿರುತ್ತೆ. ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ಪುಡಿ ಹಾಕಿದ್ದೀನಿ ಎಕ್ಸ್ಟ್ರಾ, ಚೆನ್ನಾಗಿರುತ್ತೆ ಅಂತ. ನಿಮಗೆ ಬೇಕಿದ್ದರೆ ಹಾಕಿಲ್ಲ ಅಂದರೆ ಸ್ಕಿಪ್ ಮಾಡಿ. ಮತ್ತು ಇದೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಕಲಸಿ. ಒಂದೇ ಸಮ ನೀರು ಹಾಕ್ಕೊಂಡು ಕಲಸೋದ್ರಿಂದ ಗಂಟು ಆಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಕಲಿಸ್ಬೇಕು. ನೋಡಿರಿ, ಈ ಥರ ಕಲಿಸಿದ್ರೆ ಸಾಕು. ಈಗ ಗೋಬಿ ಸೋದಿಸ್ಕೊಂಡಿದ್ದೀವಲ್ಲ ಅದನ್ನು ಇದರೊಳಗೆ ಆ್ಯಡ್ ಮಾಡಿಬಿಟ್ಟು ಫುಲ್ಲು ಅದಕ್ಕೆಲ್ಲ ಮಿಕ್ಸ್ ಮಾಡಿ, ಅದು ಹಸಿಟ್ಟೆಲ್ಲ ಇದೆಯಲ್ಲ ಅದೆಲ್ಲ ಗೋಬಿಗೆಲ್ಲ ಮಿಕ್ಸ್ ಮಾಡೋ ಥರ ನಾವು ಮಿಕ್ಸ್ ಮಾಡಬೇಕು. ಇದು ನೆನೆಸೋ ಅವಶ್ಯಕತೆ ಏನಿಲ್ಲ, ಆದರೂ ಒಂದು 5 ನಿಮಿಷ ನೆನೆಸ್ತಾ ಇದ್ದೀನಿ ನಾನು. ಇದು ನೆನೆಯೋಷ್ಟರಲ್ಲಿ ನಾವು ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಳ್ಳೋಣ, ಅದು ಗ್ರೇವಿಗೆ ಹಾಕೋದಕ್ಕೆ. ನೋಡಿರಿ, ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡ್ತಾಯಿದ್ದೀನಿ ನಾನು. ಈ ಥರ ಆದರೆ ಸಾಕು ನಮಗೆ. ಈಗ ಗೋಬಿನ ನಾವು ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ಎಣ್ಣೆ ಕಾದಿದೆ. ಈಗ ಗೋಬಿನ ಹಾಕ್ತಾಯಿದ್ದೀನಿ ನಾನು. ಜಾಸ್ತಿ ಹಾಕಬೇಡ್ರಿ, ಎಣ್ಣೆ ಎಗರುತ್ತೆ, ನಿಧಾನಕ್ಕೆ ಹಾಕಬೇಕು. ಇದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡೋದ್ರಿಂದ ಗರಿ ಆಗಿರುತ್ತೆ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದೋಗ್ಬಿಡುತ್ತೆ, ಕಲರ್ ಚೇಂಜ್ ಆಗುತ್ತೆ, ಗೋಬಿ ಒಳಗಡೆ ಆಗಿರಲ್ಲ. ಆದ್ದರಿಂದ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಫ್ರೈ ಮಾಡಿ ಒಂದು 5 ನಿಮಿಷ ಆದರೂ ಫ್ರೈ ಮಾಡಲೇಬೇಕು. ನೋಡಿ, ಈ ಥರ ಗರಿ ಆಗಿದೆ. ಈಗ ಎಲ್ಲನೂ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ತೆಗೆದ್ಮೇಲೆ ಇನ್ನೂ ಸ್ವಲ್ಪ ಇತ್ತು ಅಂತ ಹೇಳ್ಬಿಟ್ಟು ಅದನ್ನು ಹಾಕಿದ್ದೀನಿ ನಾನು. ಅದು ಎಲ್ಲ ತೆಗೆದುಕೊಂಡು ನಾವು ಗ್ರೇವಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಇದೆಲ್ಲ ಆಗಿದೆ, ಕಲರು ಕ್ರಿಸ್ಪಿಯಾಗಿದೆ. ಮನೇಲೂ ಈ ಥರ ಕ್ರಿಸ್ಪಿಯಾಗಿ ಮಾಡ್ಕೊಬೋದು, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನೋಡಿರಿ, ಎಲ್ಲ ಆಗಿದೆ. ಈಗ ಎಲ್ಲ ಸೋದಿಸ್ಕೊತಾ ಇದ್ದೀನಿ. ಎಣ್ಣೆ ಎಲ್ಲ ಇರುತ್ತಲ್ಲ ಅದು. ಈಗ ಗ್ರೇವಿ ಮಾಡೋದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ನಾನು ಸಣ್ಣದಾಗಿ ಹಚ್ಕೊಂಡಿರೋಂಥ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೇಕಿದ್ರೆ ಶುಂಠಿ ಹಾಕ್ಕೋಬೋದು, ನಾನು ಬೆಳ್ಳುಳ್ಳಿ ಮಾತ್ರ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಆದಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಏನು ಜಾಸ್ತಿ ಫ್ರೈ ಆಗೋ ಅವಶ್ಯಕತೆ ಏನೂ ಇಲ್ಲ. ಮತ್ತು ಅದ್ರ ಜೊತೆ ನಾನು ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಕ್ಯಾಪ್ಸಿಕಮ್ 1 ನಿಮಿಷ ಆದಮೇಲೆ ನಾವು ರುಬ್ಕೊಂಡಿರೋಂಥ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ತಾಯಿದ್ದೀನಿ ಖಾರಕ್ಕೆ. ಬೇಕಿದ್ರೆ ನಿಮ್ಗೆ ಧನಿಯಾ ಪುಡಿ ಅದೆಲ್ಲ ಗರಂ ಮಸಾಲ ಎಲ್ಲ ಎಕ್ಸ್ಟ್ರಾ ಹಾಕ್ಕೋಬೋದು. ನಾನೇನು ಎಕ್ಸ್ಟ್ರಾ ಹಾಕಿಲ್ಲ. ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೋಡಿರಿ, ಮತ್ತು ನಾನು ಟೊಮೆಟೊ ಸಾಸ್ ಹಾಕ್ತಾಯಿದ್ದೀನಿ. ಟೊಮೆಟೊ ಸಾಸ್ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಜಾಸ್ತಿ ಇರುತ್ತೆ. ಮತ್ತು ಸೋಯಾ ಸಾಸ್ ಮಾಡಿದ್ದೀನಲ್ಲ, ಅದು ಸೋಯಾ ಸಾಸ್ ನಾನು ಸ್ವಲ್ಪನೇ ಹಾಕಿದ್ದೀನಿ. ಮತ್ತು ನಾನು ಆ್ಯಡ್ ಮಾಡಿದ್ದೀನಿ, ಅದು ಸ್ಕಿಪ್ ಆಗಿದೆ, ಕಾಣಿಸಿಲ್ಲ ಅದು. ನೋಡಿರಿ, ಈಗ ಗೋಬಿ ಹಾಕ್ತಾಯಿದ್ದೀನಿ. ಗೋಬಿ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಬೇಕು. ಗೋಬಿ ಹಾಕಿದ್ಮೇಲೆ ನಾವು ಹೈ ಫ್ಲೇಮಲ್ಲಿ ಇಟ್ಕೋಬೇಕು, ಲೋ ಫ್ಲೇಮಲ್ಲಿ ಇಟ್ಕೋಬಾರ್ದು. ಒಂದು 2 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿದ್ರೆ ಗೋಬಿ ರೆಡಿಯಾಗಿರುತ್ತೆ. ನೋಡಿರಿ, ನಾನು ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ಟೊಮೆಟೊ ಸಾಸು ಮತ್ತು
ಸೋಯಾ ಸಾಸು ಸ್ಕಿಪ್ ಆಗಿದೆ. ಮತ್ತು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಈರುಳ್ಳಿ ಹಾಕ್ಕೊಂಡ್ರೆ ಗೋಬಿ ರೆಡಿ. ಕ್ರಿಸ್ಪಿಯಾಗಿ ಗರ್ಗರಿ ಥರ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ. ನೀವು ಸಿಂಪಲ್ಲಾಗಿ ಮನೆಗಿರೋ ಪದಾರ್ಥಗಳಲ್ಲೇ ಮಾಡ್ಕೊಳ್ಳಿ. ಹೊರಗಡೆ ಈ ಥರ ಟೇಸ್ಟ್ ಇರುತ್ತಲ್ಲ, ಅದೇ ರೀತಿ ಬಂದಿದೆ. ನೀವು ಟ್ರೈ ಮಾಡಿ, ಫಾಲೋ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.